ಇನ್ನು ಶ್ರೀರಾಮುಲು ಕಾಂಗ್ರೆಸ್ಗೆ ಬರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಆರೋಪ ಏನಿದೆ. ರಾಮುಲುರನ್ನ ಕಾಂಗ್ರೆಸ್ಗೆ ಕರೆತರೋದಕ್ಕೆ ಡಿಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅದಕ್ಕೆ ಜಮೀರ್ ಹೇಳಿದ್ದಾರೆ. ನಾವು ಯಾವುದೇ ಪ್ರಯತ್ನ ಪಡ್ತಿಲ್ಲ. ಜನಾರ್ದನ್ ರೆಡ್ಡಿ ಮಾತಿಗೆ ಕೌಂಟರ್ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಸೇರಿಸ್ಕೊಳ್ಬೇಕಾದ್ರೆ ವರಿಷ್ಠರ ಜೊತೆಗೆ ಚರ್ಚೆ ಮಾಡಬೇಕು. ನಾವು ಯಾರೂ ಕೂಡ ಶ್ರೀರಾಮುಲು ಅವ್ರನ್ನ ಕರೆದಿಲ್ಲ ಪಕ್ಷಕ್ಕೆ. ಇದು ಜಮೀರ್ ಅಹಮದ್ ಅವರ ಮಾತು. ಕಾಂಗ್ರೆಸ್ ತೋರಿಸಿ ಬಿಜೆಪಿಯಲ್ಲಿ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಯಾರು ಜನಾರ್ದನ್ ರೆಡ್ಡಿ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ರೆಡ್ಡಿ ರಾಮುಲು ಇಬ್ಬರು ಕೂಡ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ. ಕೊಪ್ಪಳದಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ನಾವು ಯಾರೂ ಕೂಡ ಶ್ರೀರಾಮುಲು ಅವ್ರನ್ನ ಆಹ್ವಾನಿಸಿಲ್ಲ. ನನಗೆ ಅವರು ನಾಟಕ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳಿದರು. ಈಗ ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮ್ ನಾನು ಹೇಳಿದ್ದು ಮಾತಾಡಕ್ಕೆ ಕೊಡಿ. ಈಗ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮ್ರದ್ದು ಅವ್ರ ಇಂಟರ್ನಲ್. ನನ್ನ ಅನಿಸಿಕೆ ಶ್ರೀರಾಮ್ಲು ಬರಂಗೆ ಕಾಣಲ್ಲ. ಈ ಸುಮ್ಗೆ ತೋಸಿಸ್ ಕಾಂಗ್ರೆಸ್ಗೆ ಅಲ್ಲವ್ರು ಬೇಳೆ ಬೆಳೆಸ್ಕೊಳ್ಳೋಕ್ಕೆ ಬಿ ಜೆ ಪಿಯಲ್ಲಿ ಇದು ನಾಟಕ ಅಂತ ನಾನು ಭಾವಿಸ್ತೀನಿ. ಈಗ ನಾವು ಯಾರೂ ಕರೆದಿಲ್ಲ, ನಾವು ಯಾರೂ ಪಕ್ಷಕ್ಕೆ ಕರೆದಿಲ್ಲ. ನಾವು ತೊಗೊಳ್ಬೇಕಾದ್ರೆ ಅವರಿಗೆ ನಮ್ಮ ಹೈಕಮಾಂಡ್ ಒಪ್ಪಿಗೆಯಿಂದ ತೊಗೊಳ್ಬೇಕಾಗ್ತದೆ. ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ. ಲೋಕಲ್ ಲೀಡರ್ಸ್ ಜೊತೆ ಚರ್ಚೆ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳು ಆಮೇಲೆ ಅಧ್ಯಕ್ಷರು ಅವ್ರು ತೀರ್ಮಾನ ಮಾಡಬೇಕಾಗಿರೋದು. ಯಾರು ಬೇಡ ನಿಮಗೆಲ್ಲ ಗೊತ್ತಿದೆ. ನಾನು ಕೇಳೋದು ಇಲ್ಲ, ಇಬ್ಬರು ಬೇಳೆ ಬೇಡ್ಕೊಡ್ತಾವ್ರೆ ಒಬ್ರಿಗೊಬ್ರು. ಎಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಇಬ್ಬರು ಬಗ್ಗೆನೂ ಗೊತ್ತಿದೆ ಜನತೆಗೆ. ಈಗ ಹಂಗಿದ್ದಿದ್ದಕ್ಕೆ ಕಾರಣಕ್ಕೆ ತಾನೆ ಈಗ MLA ಯಾಕೆ ಸೋತರು, MP ಯಾಕೆ ಸೋತರು, ಮೊನ್ನೆ ಗೆಲ್ತೀವಿ ಅಂತ ಪಣ ತಟ್ಟರು ಜನಾರ್ದನ್ ರೆಡ್ಡಿ ಅವರು ಸಂಡೂರಲ್ಲಿ ಉಪಚುನಾವಣೆಯಲ್ಲಿ. ಅಲ್ಲಿ ಏನಾಯಿತು? ಈಗ ಏನೋ ಒಂದು ಕಾರಣ ಹೇಳ್ಬೇಕಿಲ್ಲ, ಏನೋ ಒಂದು ಕಾರಣ ಬೇಕಿಲ್ಲ ಸರ್. ಅವ್ರು ಹೇಳ್ಕೊಳ್ತಾರೆ ಅಷ್ಟೇ. ಈಗ ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್. ಇದು ಸಚಿವ ಜಮೀರ್ ಅಹಮದ್ ಖಾನ್ ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಬರುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅವರು ಡ್ರಾಮಾ ಆಡ್ತಿದ್ದಾರೆ ಅಂತ ಅನ್ಸುತ್ತೆ. ಇಬ್ಬರು ಕೂಡ ಬೇಳೆ ಬೇಯಿಸ್ಕೊಳ್ಬೇಕು. ಅದಕ್ಕೆ ಸುಮ್ಮನೆ ಕಾಂಗ್ರೆಸ್ ಕಡೆ ಬೊಟ್ಟು ಮಾಡಿ ಅಲ್ಲಿಂದ ಕರಿತಿದ್ದಾರೆ ಹೋಗ್ತಿರೋ ವಿಚಾರವಾಗಿ ಅಥವಾ ಆಫರ್ ಇದೆ ಅನ್ನೋದೆಲ್ಲ ಹೇಳಿ ಸುಮ್ಮನೆ ಅವರ ಬೇಳೆ ಬೇಯಿಸ್ಕೋತಿದ್ದಾರೆ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ. ನಾವು ಯಾರೂ ಕೂಡ ಶ್ರೀರಾಮುಲು ಅವ್ರನ್ನ ಪಕ್ಷಕ್ಕೆ ಕರೆದಿಲ್ಲ. ಅದೇನಿದ್ರು ಕೂಡ ಅವರ ಇಂಟರ್ನಲ್ ವಿಚಾರ. ಅವರು ಅದನ್ನು ಸರಿ ಮಾಡ್ಕೊಳ್ತಾರೆ ಬಿಡ್ತಾರೆ, ಅವ್ರಿಗೆ ಬಿಟ್ಟಿದ್ದು. ಆದರೆ ಕಾಂಗ್ರೆಸ್ ಅಂತೂ ಯಾವುದೇ ರೀತಿಯಾಗಿ ಅವ್ರನ್ನ ಆಹ್ವಾನ ಮಾಡ್ತಿಲ್ಲ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕಾಗುತ್ತೆ. ಯಾರಾದರೂ ಬರಬೇಕು ಅಂತಂದರೆ ಹೈಕಮಾಂಡ್ ಓಕೆ ಅಂದರೆ ಮಾತ್ರ ಅವರು ಪಕ್ಷಕ್ಕೆ ಬರೋಕ್ಕೆ ಸಾಧ್ಯ. ಅದರಲ್ಲೂ ಶ್ರೀರಾಮುಲು ಅಂತೂ ಕಾಂಗ್ರೆಸ್ಸಿಗೆ ಬರೋದಿಲ್ಲ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಅವರ ನಾಟಕ, ಅವರ ಒಂದಷ್ಟು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅಂತ.